ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ನಾನು ನಿಮ್ಗೆ ವೆರಿ ಟೇಸ್ಟಿಯಾಗಿರುವಂಥ ಬೋಂಡಾ ಸೂಪ್ನ ಮಾಡೋದನ್ನು ತೋರಿಸತ್ತೀನಿ. ಫ್ರೆಂಡ್ಸ್, ನಾನು 2 ಚಾನಲ್ ಅದಾವೆ. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸು ಕಟ್ಟೆ ಚಾನಲ್. 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣಂತ. 1 ಗ್ಲಾಸ್ ಹೆಸರು ಬೇಳೆನ ಸ್ವಚ್ಛಗೆ ತೊಳೆದ 1 ತಾಸು ಮೊದಲು ನಾನು ನೆನೆಸಿಟ್ಕೊಂಡಿದ್ದೆ. ಈಗ ಇವನ್ನ ಕುಕ್ಕರಿಗೆ ಹಾಕೊಳ್ಳೋನು ಬರ್ರಿ. ಹೆಸರು ಬೇಳೆನ ನೆನೆಸಿ ನೀವು ಸೀಟಿ ಹೊಡಿಸ್ಕೊಂಡ್ರಿ ಅಂದ್ರೆ ಸೂಪ ಭಾರಿ ಮಸ್ತ್ ಮಸ್ತ್ ಆಗ್ತೈತಿ. ಮತ್ತು ಏನಂದ್ರೆ ಲಘುನ ಬೇಯ್ತಾವೆ, ಹೆಸರು ಬೇಳೆ ಲಘು ಕುಕ್ ಆಗ್ತಾವೆ. ಸೊ ಬರ್ರಿ ಈಗ ನೆಕ್ಸ್ಟ್ ನಾನು ಇದಕ್ಕೆ ನೆಕ್ಸ್ಟ್ ಈಗ ನಾನು ಒಂದು 1/2 ಟೀ ಸ್ಪೂನ್ ಸಾಲ್ಟ್ ಹಾಕೋತೀನಿ ಮತ್ತು ಒಂದು 1/2 ಟೀ ಸ್ಪೂನ್ ಅರಿಶಿನ ಪೌಡ್ರ್ ಹಾಕೋತೀನಿ. ಓಕೆ, ಒಂದು 1/2 ಟೀ ಸ್ಪೂನ್ ಇಂಗು ಹಾಕೋತೀನಿ. ಈಗ ಇದಕ್ಕೆ ನಾವು ಆಯಿಲ್ ಹಾಕ್ಕೊಳ್ಳೋಣಂತ. 1 ಸ್ಪೂನಷ್ಟು ನಾನು ಇದಕ್ಕೆ ಎಣ್ಣೆ ಹಾಕೋತೀನಿ. ಓಕೆ, ಈಗ ಇದಕ್ಕೆ ನೀರು ಒಂದು 2 ಲೋಟದಷ್ಟು ನೀರು ಹಾಕೋತೀನಿ. ಇದನ್ನು ಈಗ ನಾನು ಒಂದು 3 ಸೀಟಿ ಹೊಡ್ಸ್ಕೊಂಡು ಬರ್ತೇನೆ. ಅಂದ್ರೆ ಬ್ಯಾಳಿ ಚಲೋತ್ನಂಗೆ ಸ್ಮ್ಯಾಶ್ ಆಗೋಂಗೆ ಕುದಿಬೇಕು. ಬ್ಯಾಳಿ ಕುದ್ದ ರೆಡಿ ಆಗೈತಿ. ನೆಕ್ಸ್ಟ್ ನಾ ಈ ಕಡೆ ಪ್ಯಾನ್ನ ಕಾಯಕ್ಕೆ ಇಟ್ಕೊಂಡೀನಿ. ಪ್ಯಾನ್ ಕಾದ್ಮೇಲೆ ಅದಕ್ಕೊಂದು 2 ರಿಂದ 3 ಚಮಚದಷ್ಟು ಎಣ್ಣೆ ಹಾಕೋತೀನಿ. ಎಣ್ಣೆ ಕಾದ್ಮೇಲೆ ನಾ ಅದಕ್ಕೊಂದು ಅರ್ಧ ಚಮಚೆ ಜೀರಿಗೆ ಹಾಕೋತೀನಿ. ಜೀರಿಗೆ ಚಟ ಆದಮೇಲೆ ಉದ್ದುದಕ್ಕೆ ಹೆಚ್ಕೊಂಡಂಥ ಒಂದು 5 ರಿಂದ 6 ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡು ಅವನ್ನ ಲೈಟಾಗಿ ಒಂಚೂರು ಎಣ್ಣೆ ಒಳಗೆ ಫ್ರೈ ಮಾಡ್ಕೋತೇನಂತ. ಮೆಣಸಿನ್ಕಾಯಿ ಫ್ರೈ ಆದಮೇಲೆ ನಾ ಇದಕ್ಕೆ ಒಂದು 2 ಕಡ್ಡಿಯಷ್ಟು ಕರಿಬೇವನ್ನ ಹಾಕೋತೀನಿ. ಕರಿಬೇವನ್ನು ಕೂಡ ಒಂಚೂರು ಲೈಟಾಗಿ ಫ್ರೈ ಮಾಡ್ಕೋತೀನಿ. ಕರಿಬೇವು ಫ್ರೈ ಆದಮೇಲೆ 1 ಚಮಚದಷ್ಟು ಸಣ್ಣದಾಗಿ ಹೆಚ್ಕೊಂಡಂಥ ಅಲ್ಲ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೋತೇನಂತ. ಈಗ ನಾ ಇದಕ್ಕೆ 1/2 ಚಮಚದಷ್ಟು ಅರಿಶಿನ ಪೌಡ್ರ್ ಹಾಕೋತೀನಿ. ನೆಕ್ಸ್ಟ್ 1/2 ಚಮಚದಷ್ಟು ಇಂಗು ಹಾಕೋತೀನಿ. ಆಮೇಲೆ 1 ಚಮಚದಷ್ಟು ಕಾಳು ಮೆಣಸದ ಪೌಡರ್ ಹಾಕೋತೀನಿ. ಹಾಕ್ಕೊಂಡು ಒಂಚೂರು ಇದನ್ನು ಮಿಕ್ಸ್ ಮಾಡ್ಕೋತೇನಂತ. ನೆಕ್ಸ್ಟ್ ಇದಕ್ಕೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ನಾವು ಇದಕ್ಕೆ ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣಂತ. ಉಪ್ಪು ಮಿಕ್ಸ್ ಆದಮೇಲೆ ಈಗ ನಾನು ಸಣ್ಣದಾಗಿ ಹೆಚ್ಕೊಂಡಂಥ 2 ಟೊಮ್ಯಾಟೋನ ಇದಕ್ಕೆ ಹಾಕೋತೇನಂತ. ಸೊ ಟೊಮ್ಯಾಟೊ ಹಾಕ್ಕೊಂಡು ಟೊಮ್ಯಾಟೊ ಫುಲ್ ಸ್ಮ್ಯಾಶ್ ಆಗೋ ಮಟ್ಟ ಇದನ್ನು ಫ್ರೈ ಮಾಡ್ಕೊಳ್ಳೋಣಂತ. ಟೊಮೆಟೊ ಫುಲ್ ಫ್ರೈ ಆಗೈತೆ ನೋಡ್ರಿ. ಈಗ ನಾನು ಕುದಿಸಿಟ್ಕೊಂಡಂಥ ಬ್ಯಾಳಿ ಹಾಕ್ಕೊಳಕತ್ತೀನಿ. ನೆಕ್ಸ್ಟ್ ಬ್ಯಾಳಿ ಮಸಾಲೆ ಜೊತೆ ಚಲೋ ಮಿಕ್ಸ್ ಆಗೋಂಗೆ ಮಿಕ್ಸ್ ಮಾಡ್ಕೊಳ್ಳೋಣಂತ. ನೆಕ್ಸ್ಟ್ ಇದು ಸೂಪಿ ಕನ್ಸಿಸ್ಟೆನ್ಸಿ ಆಗೋ ಮಟನೂ ಇದಕ್ಕೆ ನೀರನ್ನ ಸೇರಿಸ್ಕೊಳ್ಳೋಣಂತ. ನಾವೊಂದು 3 ಲೋಟದಷ್ಟು ನೀರು ಹಾಕ್ಕೊಂಡೀನಿ. ನೆಕ್ಸ್ಟಿಗೆ ಇದನ್ನು ಚಲೋತ್ನಂಗೆ ಕೈಯಾಡಿಸ್ಕೊಂಡು ಒಂದು 2 ರಿಂದ 3 ಕುದಿ ಬರೋ ಮಟ್ಟ ಕುದಿಸ್ಕೊಳ್ಳೋಣಂತ. ಸೂಪ ಕುದ್ದ ರೆಡಿ ಆಗೈತಿ. ಮ್ಯಾಲೆ ಇದಕ್ಕೆ ಕೊತ್ತಂಬರಿ ಉದಿಸಿದೆ ಅಂದ್ರೆ ಸೂಪ್ ಸರ್ವ್ ಮಾಡೋಕೆ ರೆಡಿ ಆಗ್ತೈತಿ. ಬರ್ರಿ ಬೋಂಡಾ ಮಾಡೋಣಂತ. ಬೋಂಡಾ ಮಾಡೋಕೆ ಉದ್ದಿನ ಬೇಳೆನ 4 ತಾಸು ಮೊದಲು ಸ್ವಚ್ಛಗೆ ತೊಳೆದು ನೆನೆಸಿಟ್ಕೊಂಡೀನಿ. 4 ತಾಸು ಆದಮೇಲೆ ನೀರು ಬಸದ ಇದನ್ನು ನಾ ಈಗ ರುಬ್ಕೊಂಡು ಬರ್ತಾನಂತ. ಉದ್ದಿನ ಬೇಳೆನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋನು ಮತ್ತು ಒಂದು ಸ್ವಲ್ಪ ನೀರು ಸೇರಿಸಿ ಇದನ್ನು ತಿಕ್ ಬ್ಯಾಟ್ರಾಗಿ ರುಬ್ಕೊಂಡು ಬರೋಣಂತ. ಯಾವ ಥರ ಅಂದ್ರೆ ಉದ್ದಿನ ವಡಾಕ್ ರುಬ್ತೇವಲ್ಲ ಆ ಥರ ತಿಕ್ಕಾಗಿ ಇದನ್ನು ರುಬ್ಕೊಂಡು ಬರೋಣಂತ. ಸೊ ಉದ್ದಿನ ಬೇಳೆನ ರುಬ್ಕೊಂಡು ಬಂದೆ ನೋಡ್ರಿ. ನಾನು ಉದ್ದಿನ ಬೇಳೆ ರುಬ್ಬಾಕ ಉಪ್ಪದು ಯಾವುದನ್ನು ಏನೂ ಸೇರಿಸ್ಕೊಂಡಿಲ್ಲ. ಹಿಟ್ಟ ಈ ಥರ ಸ್ಟಿಕ್ಕಿ ಕನ್ಸಿಸ್ಟೆನ್ಸಿನಾಗಿದ್ರೆ ಬೋಂಡಾ ಭಾರಿ ಮಸ್ತ್ ಅಂದ್ರೆ ಮಸ್ತಾಗಿ ಬರ್ತಾವೆ. ಬರ್ರಿ ನಾನು ಇನ್ನೊಂದು ಬ್ಯಾಚ್ ರುಬ್ಕೊಂಡು ಸಿಗ್ತೇನೆ. ಈಗ ನಾ ಇದು ಹಿಟ್ಟಿಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಳತ್ತೀನಿ ಮತ್ತು ಒಂದು 2 ರಿಂದ 3 ಚಿಟಿಕೆಯಷ್ಟು ನಾ ಇದಕ್ಕೆ ಸೋಡಾ ಹಾಕ್ಕೊಳತ್ತೀನಿ. ಸೋಡಾ ಹಾಕೋದ್ರಿಂದ ಬೋಂಡಾ ಪ್ಲಫಿಯಾಗಿ ಬರ್ತಾವೆ. ಸೊ ಹಾಗಾಗಿ ನಾನು ಸೋಡಾ ಹಾಕ್ಕೊಳತ್ತೀನಿ. ನೆಕ್ಸ್ಟ್ ಇದಕ್ಕೆ ಸಣ್ಣದಾಗಿ ಹೆಚ್ಕೊಂಡಂಥ ಒಂದು 3 ರಿಂದ 4 ಹಸಿ ಮೆಣಸಿನ್ಕಾಯಿನ ಹಾಕ್ಕೊಳತ್ತೀನಿ. ನೆಕ್ಸ್ಟ್ ಇದಕ್ಕೆ ಸಣ್ಣದಾಗಿ ಹೆಚ್ಕೊಂಡಂಥ ಕರಿಬೇವನ್ನ ಹಾಕ್ಕೊಳತ್ತೀನಿ. ಈಗ ಕೈಗೆ ಒಂಚೂರು ನೀರು ಹಚ್ಕೊಂಡು ಇದನ್ನು ಚಲೋ ಮಿಕ್ಸ್ ಮಾಡ್ಕೊಳ್ಳೋಣಂತ. ಉಪ್ಪು ಸೋಡಾ ಎಲ್ಲ ಹಿಟ್ಟಿನ ಜೊತೆ ಮಿಕ್ಸ್ ಆಗೋಂಗೆ ಚಲೋ ಮಿಕ್ಸ್ ಮಾಡೋನು. ಸೊ ನಾನು ಎಣ್ಣೆನ ಕಾಯಕ್ಕಿಟ್ಟೀನಿ. ಬರ್ರಿ ಈಗ ಎಣ್ಣೆ ಕಾದ್ಮೇಲೆ ಇದಕ್ಕೆ ಬೋಂಡಾನ ಬಿಟ್ಕೊಳ್ಳೋಣಂತ. ಕೈಗೆ ಒಂಚೂರು ನೀರು ಹಚ್ಕೊಂಡು ಈ ಥರ ಸಣ್ಣ ಬೋಂಡಾಗಳನ್ನ ಬಿಟ್ಕೊಳ್ಳೋಣಂತ. ಬಿಟ್ಕೊಳ್ಳುವಾಗ ಫ್ಲೇಮ್ನ ಜೋರಾಗಿ ಇಟ್ಕೊರಿ. ಬೋಂಡಾ ಎಲ್ಲ ಬಿಟ್ಮೇಲೆ ಫ್ಲೇಮ್ನ ಫುಲ್ ಮೀಡಿಯಮ್ ಮಾಡ್ಕೊಂಡು ಗೋಲ್ಡನ್ ಬ್ರೌನ್ ಆಗೋ ಮಟ್ಟ ನಾವು ಇವನ್ನ ಕರ್ಕೊಳ್ಳೋಣಂತ. ಸೊ ಬರ್ರಿ ನಾ ಇವನ್ನ ಗೋಲ್ಡನ್ ಬ್ರೌನ್ ಆಗೋ ಮಟ್ಟ ಕರ್ಕೊಂಡು ನಿಮಗೆ ಸಿಗ್ತೇನಂತ.
ಸೊ ಬೋಂಡಾ ಫ್ರೈ ಆಗಿ ರೆಡಿಯಾಗ್ಯಾವ ನೋಡ್ರಿ. ನಾನು ಇದೇ ಥರ ಎಲ್ಲ ಬೋಂಡಾನು ಕರೆದು ತಕ್ಕೋತಾನಂತ. ನೆಕ್ಸ್ಟ್ ಇವನ್ನ ಸರ್ವ್ ಮಾಡ್ಕೊಳ್ಳೋಣಂತ. ಸೂಪು ಫುಲ್ ಬಿಸಿ ಇರಬೇಕು, ಅವಾಗ ಬೋಂಡಾ ಸೂಪ ಭಾರಿ ಟೇಸ್ಟ್ ಆಗ್ತೈತಿ. ಬರ್ರಿ ಈಗ ಇವನ್ನ ಸರ್ವ್ ಮಾಡ್ಕೊಳ್ಳೋಣಂತ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಬಿಸಿ ಬಿಸಿ ಬೋಂಡಾ ಸೂಪ್ ರೆಡಿಯಾಗ್ಯಾವ ನೋಡ್ರಿ. ಬೆಳಗಿನ ಟಿಫನಿಗನ್ರಿ, ಸಂಜೆ ಸ್ನ್ಯಾಕ್ಸಿಗನ್ರಿ ಬಿಸಿ ಬಿಸಿಯಾಗಿ ಈ ಮಳೆಗಾಲದಾಗ ಸರ್ವ್ ಮಾಡಿದ್ರೆ ಅಂದ್ರೆ ಎಲ್ಲರೂ ಸೂಪರಾಗಿ ಇಷ್ಟಪಟ್ಟು ತಿಂತಾರೆ. ನೀವು ಮನೆ ಒಳಗೆ ಮಾಡಿರಿ, ಹೆಂಗಿತ್ತು ಅಂತೇಳಿ ನಂಗೆ ಕಮೆಂಟ್ ಸೆಕ್ಷನಾಗ ತಿಳಿಸ್ರಿ. ನಾನು 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.